ಅನ್ಕೊಂಡಿರ್ಲಿಲ್ಲ ಫಸ್ಟ್ ಟೈಮ್ ಅಡಿಗೆ ಮಾಡಿ ಇಂತ ರುಚಿ ನೋಡ್ತೀನಂತ ಹೆಂಗಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಅಲಾರಾಮ್ ಹೊಡ್ಕೊಳ್ಳೋದ್ರಿಂದ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜ್ ನ ಡೇ 2 ಅದಿವತ್ತ. ನಾವು ಹುಡುಗರಿಗೆ ಸುಮ್ಮ ಒಂದ್ ಕಡೆ ನಿಂತು ಅಲ್ಲಿ ತಿಕ್ಕಿದ್ರೆ ಮನ್ಸೇ ಒಪ್ಪಲ್ಲ, ತಿರ್ಗಾಡ್ಕೊಂತ ತಿಕ್ಲಕ್ಕೆ ಮನ್ಸ್ ಬರ್ತದ. ನಮ್ ಮನಿ ಮೇಲೆ ನಿಂತ್ರೆ ಫೇಮಸ್ ಗೋಲ್ಗುಮಟ್ ಹಿಡಿದು ಇಡೀ ಬಿಜಾಪುರ ಕಾಣ್ತದ ನೋಡ್ರಿ. ಅದೇ ಖುಷಿದಾಗ ಮಸ್ತ್ ಸ್ನಾನ ಮಾಡಿ ಖಾಲಿ ಹೊಟ್ಲೆ ನೀರಾಗ ಯಾವ್ದೋ ಬೀಜ ಹಾಕೊಂಡ್ ಕುಡಿದ್ರೆ ಡಿಹೈಡ್ರೇಷನ್ ಆಗಲ್ಲ ಅಂತ ರೀಪ ಫುಲ್ ಡೇ. ಆಮೇಲೆ ವಿಟಮಿನ್ ABCD ತಗೋತಾ ಪ್ರೋಟೀನ್ ತಿನ್ನೋದು. ಇವತ್ತಿಂದ ಏನಾರೆ ಮನೆಯಲ್ಲಿನೇ ಮಾಡ್ಕೊಂಡು ತಿನ್ಲೇಬೇಕು ಅಂತ ಸ್ವಲ್ಪ ತರಕಾರಿ ತಗೊಂಡ್ಬಂದು ಅದಕ್ಕಿಂತ ಮುಂಚೆ ಶತಮಾನಗಳಿಂದ ತೊಳೆಯದೆ ಹಂಗೆ ಬಿದ್ದಾವ್ ಬಟ್ಟಿ. ಅದಕ್ಕೆ ಅವನ್ನೆಲ್ಲ ನೆನಿಟ್ಟು ಆಮೇಲೆ ನೋಡಿದ್ರೆ ಸಿಟಿ ಹೊಡೆದ್ ಕರಿತಾ ಇದೆ. ನಿಮ್ ಬೈಗೆ ಲೈನ್ ಹೊಡ್ಯಾಕತ್ತನು ಮತ್ತ ತಗದ್ ನೋಡಿದ್ರೆ ಬ್ಯಾಳಿ ಕುದ್ದಿದ್ದು ಅಂತ ಅದಕ್ಕೆ ಎಲ್ಲಾ ಖಾರ ಮಸಾಲೆ ಹಾಕಿ ಪಾಣೆ ಹೊಡಿತಾ ಇದೀನಿ. ಈಗ ಹಾಗೆ ಬಿಡ್ತು ನೋಡ್ರಿ ರೈಸ್ ಜೊತೆ ಸಾಂಬಾರ ಫುಲ್ ಬೆಂಕಿ ಅನ್ನಂಗ. ಅದಕ್ಕೆ ಪಟಾಪಟ್ ಅಂತ ಪ್ಲೇಟಿಗೆ ಹಾಕೊಂಡು ಸೆಟ್ ಮಾಡಿ ನೋಡಿದ್ರೆ ನಂಬಿಕೆನೆ ಬರ್ತಾ ಇಲ್ಲ ಇದನ್ನ ನಾನೇ ಮಾಡಿದ್ದು ಅಂತ. ಫುಲ್ ಗಿಚ್ಚಿ ಗಿಲ್ಗಿಲಿ ಆಗಿದೆ ರೀಪಾ ಟೇಸ್ಟ್. ಅದೇ ಜೋಸ್ದಾಗ ಎಲ್ಲಾ ಬಟ್ಟಿನ ಗಸ್ ಗಸ್ ಅಂತ ತಿಕ್ಕಿ ತೊಳೆದ್ ಹಾಕೋದು. ಅಲ್ಲಿಂದ ಹುಲಿ ಹತ್ರ ಬಂದಿನಿ. ಇಂತ ತಾಬಡ್ ಬಿಸಿಲಾಗ ಸ್ವಲ್ಪ ಸಸ್ತ ನಶೆ ಮಾಡಿದ್ರೆ ಆಯ್ತು ಅಂತ. ಅಲ್ಲಿಂದ ಬಂದ್ ಮಲ್ಕೊಂಡವ ಒಮ್ಮೆ ರಾತ್ರಿ 10ಕ್ಕೆ ಎದ್ದೀನಿ. ನಂಗಾರೆ ರಾತ್ರಿ ಆಗನ ನಿದ್ದಿನೇ ಬರಲ್ಲ, ಬೆಳಗ್ಗೆ ಆಗನ ಯಾತ್ರನೇ ಆಗಲ್ಲ, ಏನು ಮಾಡಕ್ ಆಗಲ್ಲ ಅಂತ ಮುಖ ತೊಳ್ಕೊಂಡು ಹೊರಗ್ ಬಂದ್ ನೋಡಿದ್ರೆ ಬಟ್ಟೆ ಎಲ್ಲಾ ಕಡೆ ಬಿದ್ದಾವ. ಮಧ್ಯಾಹ್ನ ಕಷ್ಟಪಟ್ಟು ಹೋಗುದು ಮತ್ತ ಹೊಲಸದಾಗಿ ಬಿದ್ದಾವ ನೋಡ್ರಿ. ಅದಕ್ಕೆ ಎಲ್ಲಾ ತಗೊಂಡ್ ಬಂದು ಪಟಾಪಟ್ ಅಂತ ಮಡ್ಚಿಟ್ಟು ಹಂಗೆ ಸ್ವಲ್ಪ ವರ್ಕೌಟ್ ಮಾಡಿ ದೇಸಿ ಫ್ರಿಡ್ಜ್ ಹತ್ರ ಬಂದ್ ನೋಡಿದ್ರೆ ನೀರೇ ಇಲ್ಲ. ಅದಕ್ಕೆ ಬಹುವನಂಗ ನೀರ್ ಜೊತೆ ಹಾಲು ತಗೊಂಡು ಮನೆಗೆ ಬಂದು ನೋಡಿದ್ರೆ ಮಧ್ಯಾಹ್ನ ಮಾಡಿದ ಅಡಿಗೆ ಇನ್ನೂ ಅದ. ಅದನ್ನ ಹಂಗೆ ತಿನ್ನಲ್ಲ. ಅದಕ್ಕೆ ಗರಂ ಮಾಡಿ ಶಿಸ್ತು ಪ್ಲೇಟ್ದಾಗ ಹಾಕೊಂಡು ಮಸ್ತ್ ಕುಂತು ಸಬ್ಬಸಟ್ ಮಾಡದೆ. ಇವತ್ತಿನ ಥಾಟ್ಸ್ ಬಂದ್ಬಿಟ್ಟು ಪದೇ ಪದೇ ಕಷ್ಟಗಳು ಬರ್ತಿವೆ ಅಂದ್ರೆ ನಿನ್ನ ಹಣೆ ಬರ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನ್ಗೋಸ್ಕರ ತುಂಬಾ ಒಳ್ಳೆ ದಿನಗಳು ಕಾಯ್ತಾ ಇದಾವೆ ಅಂತ ಹೇಳ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.